ಗುಲ್ಬರ್ಗಾದಲ್ಲಿ ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ದಾಳಿ ನಡೆದಿದೆ. ತುಮಕೂರು ಅಬಕಾರಿ ಡಿಸಿ ಅರವಿಂದ ಮಂಗಾಣಿಯ ಗುಲ್ಬರ್ಗಾ ನಿವಾಸದ ಮೇಲೆ ದಾಳಿ ನಡೆದಿದೆ. ಗುಲ್ಬರ್ಗಾದಲ್ಲಿ ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ದಾಳಿ ನಡೆದಿದೆ. ತುಮಕೂರು ಅಬಕಾರಿ ಡಿಸಿ ಅರವಿಂದ ಮಂಗಾಣಿಯ ಗುಲ್ಬರ್ಗಾ ನಿವಾಸದ ಮನೆ ಮೇಲೆ ದಾಳಿ ನಡೆದಿದೆ. ಮೊಬೈಲ್ ಶಾಪ್ ರೈಡ್ ಆಗಿದೆ. ತುಮಕೂರಿನಲ್ಲಿ ಅರವಿಂದ್ ಉಳಿದುಕೊಂಡಿದ್ದ ವಿಘ್ನೇಶ್ವರ ಕಂಫರ್ಟ್ನ 104ನೇ ನಂಬರಿನ ಕೊಠಡಿಯನ್ನು ಜಾಲಾಡಲಾಗಿದ್ದು ರೈಡ್ ಮಾಡಲಾಗಿದೆ. ಒಟ್ಟು 4 ಕಡೆ ಲೋಕಾಯುಕ್ತ ದಾಳಿ ನಡೆದಿದೆ. ಅರವಿಂದ ಶಂಕರಪ್ಪ ಮಹಾನಗರ ಪಾಲಿಕೆ ಎದುರುಗಡೆ ಒಂದು BSNL ಅರವಿಂದ್ ಎಸ್ ಮಂಗಾಣಿ ಅಂತೇಳಿ ಆಳಂದ ತಾಲೂಕಿನ ಕರಾರಿ ಗ್ರಾಮದವರು. ಈಗ ಹಾಲಿ ತುಮಕೂರು ಜಿಲ್ಲೆಯಲ್ಲಿ ಅಬಕಾರಿ ಉಪ ಆಯುಕ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಬಗ್ಗೆ ಅವ್ರ ವಿರುದ್ಧ ಒಂದು ಕೇಸ್ ಆಗಿರೋದ್ರಿಂದ ಇಲ್ಲಿ ಶೋಧನೆಯನ್ನು ಮಾಡ್ತಾ ಇದ್ದೀವಿ. ಬೆಳಗ್ಗೆ ಮಹಾನಗರ ಪಾಲಿಕೆ ಗುಲ್ಬರ್ಗಾದ ಎದುರುಗಡೆ ಒಂದು ಶ್ರೀ ಕಮ್ಯುನಿಕೇಷನ್ಸ್ ಅಂತ BSNL ಒಂದು ಡಿಸ್ಟ್ರಿಬ್ಯೂಷನ್ ಶಾಪ್ ಇಟ್ಕೊಂಡಿದ್ದಾರೆ. ಅಲ್ಲಿನೂ ಒಂದು ತಂಡ ಇದೆ. ಮತ್ತು ಭೀಮರಾಯನ ಗುಡಿ ಹತ್ತಿರ ಒಂದು ಪೆಟ್ರೋಲ್ ಬಂಕ್ ಕೂಡ ಇವ್ರದ್ದು ಪಾಲ್ದಾರಿಕೆಯಲ್ಲಿ ನಡೀತದೆ ಅಂತ ಮಾಹಿತಿ ಮೇಲೆ ಇವರು ಕೂಡ ಒಂದು ತಂಡ ಹೋಗಿದೆ. ಏಕಕಾಲಕ್ಕೆ 4 ತಂಡ ಮತ್ತು ಅವರು ವಾಸಾಗಿರುವಂಥ ತುಮಕೂರು ಜಿಲ್ಲೆಯಲ್ಲಿ ಕೂಡ ಅಲ್ಲಿ ತುಮಕೂರು ಅಧಿಕಾರಿಗಳು ಅಲ್ಲಿ ಮಾಡ್ತಾ ಇದ್ದಾರೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶರಣಯ್ಯ ಹಿರೇಮಠ್ ಅವರಿಂದ. ಶರಣಯ್ಯ, ಅರವಿಂದ್ ಮಂಗಾಣಿ ಅವರಿಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತರು ಎಲ್ಲೆಲ್ಲಿ ದಾಳಿ ಮಾಡಿದ್ದಾರೆ, ಏನಿದೆ ಹೆಚ್ಚಿನ ಮಾಹಿತಿ? ಅರವಿಂದ್ ಮಂಗಾಣಿ ಇವರು ತುಮಕೂರು ಅಬಕಾರಿ ಜಿಲ್ಲಾಧಿಕಾರಿ ಆಗಿರುವಂತವರು. ಇವರು ಗುಲ್ಬರ್ಗಾ ಜಿಲ್ಲೆಯ ಆಳಂದ್ ತಾಲೂಕಿನ ಕರಹರಿ ಗ್ರಾಮದವರು. ಮೂಲತಃ ಗುಲ್ಬರ್ಗಾದಲ್ಲಿ 4 ಕಡೆ ಲೋಕಾಯುಕ್ತ ಅಧಿಕಾರಿಗಳು ಇಂದು ಬೆಳಗ್ಗೆಯಿಂದಲೇ ದಾಳಿ ನಡೆಸಿದ್ದಾರೆ. ಗುಲ್ಬರ್ಗಾದ ಆನಂದ್ ನಗರದಲ್ಲಿರುವಂತಹ ಅರವಿಂದ್ ಮಂಗಾಣಿ ಅವರ ನಿವಾಸದ ಮೇಲೆ ದಾಳಿ ನಡೆದಿದೆ. ಇನ್ನೊಂದು ಕಡೆ ಆನಂದ್ ಮಂಗಾಣಿ ಅವರಿಗೆ ಸೇರಿರುವಂತಹ ಗುಲ್ಬರ್ಗಾದ ಭಗವತಿ ನಗರದಲ್ಲೂ ಕೂಡ ಅವ್ರದ್ದೊಂದು ಬಂಗಲೆ ಇದೆ, ಅಲ್ಲಿಯೂ ಕೂಡ ದಾಳಿ ನಡೆದಿದೆ. ಜೊತೆಗೆ ಗುಲ್ಬರ್ಗಾ ಮಹಾನಗರ ಪಾಲಿಕೆಯ ಕಚೇರಿ ಎದುರುಗಡೆ ಶ್ರೀ ಮೊಬೈಲ್ಸ್ ಅನ್ನುವಂತಹ ಒಂದು ಮೊಬೈಲ್ ಶಾಪ್ ಇದೆ, ಅಲ್ಲಿಗೂ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಇಟ್ಟಿದ್ದಾರೆ. ಆದ್ರೆ ಆ ಮೊಬೈಲ್ ಶಾಪ್ ಬೀಗ ತೆಗ್ದಿಲ್ಲ. ಆ ಬಗ್ಗೆ ಅಲ್ಲಿನ ಈ ಮಂಗಾಣಿ ಕುಟುಂಬದವರು ಕೂಡ ನಮ್ಮ ಕಡೆ ಬೀಗ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಇನ್ನು ಕೆಲವೇ ಹೊತ್ತಿನಲ್ಲಿ ಬೀಗವನ್ನ ಮುರಿದು ಅಲ್ಲೂ ಕೂಡ ತಪಾಸಣೆ ಆರಂಭಿಸಲಿದ್ದಾರೆ. ಈಗ ನಮಗೆ ಲಭ್ಯವಾಗಿರುವಂತಹ ಮಾಹಿತಿಯ ಪ್ರಕಾರ ಆಳಂದ್ ತಾಲೂಕಿನ ಕರಹರಿ ಗ್ರಾಮದಲ್ಲೂ ಕೂಡ ದಾಳಿ ನಡೆದಿದೆ. ಕರಹರ ಗ್ರಾಮದಲ್ಲಿ 12 ಎಕರೆ ಜಮೀನು ಜೊತೆಗೆ ಒಂದು ಮನೆ ಅಲ್ಲಿ ಪತ್ತೆಯಾಗಿದೆ. ಜೊತೆಗೆ ಇವರು ಯಾದಗಿರಿ ಜಿಲ್ಲೆಯ ಶಹಾಪುರ್ನಲ್ಲಿ ಒಂದು ಪಾಲುದಾರಿಕೆಯಲ್ಲಿ ಒಂದು ಪೆಟ್ರೋಲ್ ಬಂಕ್ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ದಾಖಲೆಗಳು ಲಭ್ಯವಾಗಿವೆ. ಅಲ್ಲಿಗೂ ಕೂಡ ಅಧಿಕಾರಿಗಳು ದಾಳಿ ನಡೆಸಿ ಅಲ್ಲೂ ಕೂಡ ಒಂದು ತಪಾಸಣೆಯನ್ನು ಆರಂಭಿಸಿದ್ದಾರೆ. ಅರವಿಂದ್, ಹಾಗಾದರೆ ಶರಣಯ್ಯ, ಎಲ್ಲ ಸಾಕಷ್ಟು ಪೂರ್ವ ಸಿದ್ಧತೆ ಮಾಡಿಕೊಂಡು ಸಾಕಷ್ಟು ಮಾಹಿತಿ ಕಲೆ ಹಾಕಿ ಈ ಒಂದು ದಾಳಿ ನಡೆಸಲಾಗಿದೆ ಅಂತ ಅನ್ಸುತ್ತೆ. ಖಂಡಿತ ಅರವಿಂದ್, ಲೋಕಾಯುಕ್ತ ಅಧಿಕಾರಿಗಳು ಯಾವುದೇ ಕಾರ್ಯಾಚರಣೆ ಆರಂಭಿಸುವ ಸಂದರ್ಭದಲ್ಲೂ ದಿಢೀರ್ನೆ ಕಾರ್ಯಾಚರಣೆ ಆರಂಭಿಸ್ತಾರೆ ಅನ್ನುವಂಥದ್ದು ಮೇಲ್ನೋಟ ಕಂಡು ಬಂದ್ರು ಕೂಡ ಅದರ ಹಿನ್ನೆಲೆ ಅವರು ಸಾಕಷ್ಟು ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ. ಈ ಪ್ರಕರಣದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಇವರ ಅಕ್ರಮವಾದಂತಹ ಮತ್ತು ಇವರ ಆಸ್ತಿಗಳು ಎಲ್ಲೆಲ್ಲಿದೆ ಅನ್ನುವಂಥದ್ದು ಸ್ಪಷ್ಟವಾದಂತಹ ಒಂದು ಪಟ್ಟಿ ತಯಾರಿಸಿಕೊಂಡೇನೆ ಎಲ್ಲಾ ಕಡೆನೂ ಏಕಕಾಲದಲ್ಲಿ ದಾಳಿ ನಡೆಸಿದ್ದಾರೆ. ಅಂದ್ರೆ ಅದು ತುಮಕೂರಿನ ಮನೆ ಆಗಿರ್ಬೋದು, ಜೊತೆಗೆ ಗುಲ್ಬರ್ಗಾದ 2 ನಿವಾಸ ಆಗಿರ್ಬೋದು, ಒಂದು ಮೊಬೈಲ್ ಶಾಪ್ ಆಗಿರ್ಬೋದು,
ಶಾಪೂರ್ನ ಪೆಟ್ರೋಲ್ ಬಂಕ್ ಆಗಿರ್ಬೋದು, ಜೊತೆಗೆ ಆಳಂದ್ ತಾಲೂಕಿನ ಕರಹರಿಯ ನಿವಾಸ ಆಗಿರ್ಬೋದು, ಈ ರೀತಿ ಎಲ್ಲಾ ಕಡೆ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ಒಂದು ಬೆಳಗ್ಗೆ 5:30 ಗಂಟೆಯಿಂದಲೇ ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ. ಅರವಿಂದ್, ಒಟ್ಟಾರೆ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ನಿವೃತ್ತಿಯ ನಂತರ ಭ್ರಷ್ಟರು ಏನು ಮುಗುಮಾಗಿ ಕುಳ್ಕೊಳ್ಬಹುದು ಅನ್ನುವಂಥದ್ದಿತ್ತು. ಶಿವರಾಜ್ ಪಾಟೀಲ್ ಅವರು ಬಂದ ನಂತರ ಕೂಡ ಇದು ಮುಂದುವರಿತದೆ ಅನ್ನುವಂಥದ್ದು ಈ ಮೂಲಕ ದೃಢಪಟ್ಟಿದೆ. ಭ್ರಷ್ಟರು ಮತ್ತೆ ನಿದ್ದೆಗೆಟ್ಟಿದ್ದಾರೆ ಅಂತ ಹೇಳ್ಬೋದು. ಅರವಿಂದ್, ಓಕೆ, ಧನ್ಯವಾದ ಶರಣಯ್ಯ ತಮ್ಮ ಎಲ್ಲ ಮಾಹಿತಿಗಾಗಿ. ಬೆಳಗ್ಗೆ ಹಲವಾರು ತಿಮಿಂಗಲಗಳು ಇವತ್ತು ಲೋಕಾಯುಕ್ತರ ಬಲೆಗೆ ಬಿದ್ದಿವೆ. ಇನ್ನೂ ಸಾಕಷ್ಟು ತನಿಖೆ ಮುಂದುವರೆದಿದೆ.